ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ನಾವೀಗ ಒಂದು ಹೊಸ ಟಿವಿ ತರುವ ಅಂತ ಹೊರಡಿದ್ದೇವೆ. ನಿನ್ನೆ ಹೊರಡಬೇಕಿತ್ತು, ಬಟ್ ನಾನು ಲೇಟ್ ಮಾಡಿದೆ ಅಲ್ಲ, ಹಾಗೆ ಬೆಳಿಗ್ಗೆ ಹೊರಟದು. ಎಲ್ಲಿಂದ ತೆಗೆಯುವುದಂತೇಳಿ ಡಿಸೈಡ್ ಆಗಿದೆ. ಮಂಗಳೂರಿಗೆ ಹೋಗ್ಬೇಕಿತ್ತು, ನೋಡ್ಬೇಕು ಎಲ್ಲಿಂದ ತೆಗೆಯುವುದಂತ. ಮಂಗಳೂರು ಆದರೆ ಮಂಗಳೂರೇ, ನೋಡ್ಬೇಕು ಎಲ್ಲಿ ಎಲ್ಲ ಆಗ್ತದೆ ಅಂತೇಳಿ, ಏನೆಲ್ಲ ಆಗ್ತದೆ ಅಂತ ನೋಡಬೇಕು. ನಮಗೆ ಅಂತ ಹೇಳಿದ್ರೆ ನಮಗೆ ಕೂಡ ಸರಿ ಆಗ್ಬೇಕಲ್ಲ, ಹೇಗೆಲ್ಲ ಉಂಟು. ಒಂದೇ ಕಡೆ ಶಾಪಿಗೆ ಹೋಗುದು, 2 ಕಡೆ ಶಾಪಿಗೆ ಹೋಗ್ಲಿಕ್ಕೆ ಟೈಮ್ ಕೂಡ ಇಲ್ಲ ನಮ್ಮ ಹತ್ರ, ಹಾಗೆ ಒಂದೇ ಕಡೆ ಶಾಪಿಗೆ ಹೋಗ್ತಿದ್ದೇವೆ. ಈಗ ನೋಡಿ, ಇವ ರೀಲಿಗೆಲ್ಲ ರೆಡಿ ಆಗಿದ್ದಾರೆ. ಈಗ ಒಂದು ರೀಲ್ ಮಾಡಿ ಮತ್ತೆ ಹೊರಡುದು. ಚೌಕರ್ ಎಲ್ಲ ಹಾಕಿದ್ದಾರೆ ಅವರು, ಚೌಕರ್ ಹೊಸತ್ತರ ತೆಗೆದು ನೋಡಿ. ಹಾಗೆ ಇದನ್ನೆಲ್ಲ ಈಗ ಹಾಕಿದ್ದು ಒಂದು ಜಸ್ಟ್ ಒಂದು ಮುಖದ ಅಭಿನಯ ಮಾಡುವ ಅಂತೇಳಿ. ಮತ್ತೆ ಕಿಚನ್ ಅಲ್ಲಿ ಕೂಡ ಒಂದು ರೀಲ್ ಮಾಡ್ಲಿಕ್ಕೆ ಉಂಟು. ಯಾಕೆ ಹೇಳಿದ್ರೆ ಅಂಥದ್ದೆಲ್ಲ ಮಾಡಿದ್ರೆ ನಂದು ತುಂಬಾ ರೀಲ್ ತುಂಬಾ ಸ್ಪೀಡ್ ಅದು ಹೀಗೆ ಹೋಗ್ತದೆ, ತುಂಬಾ ಮಿಲಿಯನ್ ಹೋಗ್ತದೆ, ಎಲ್ಲ ಸಹ ನಮ್ದು ಮಿಲಿಯನ್ ಹೋಗ್ತದೆ. ಎಲ್ಲವನ್ನು ನಾನು ಒಂಥರ ಕ್ರಿಯೇಟ್ ಮಾಡ್ತೇನೆ ರೀಲನ್ನು. ಹಾಗೆ ಫ್ರೆಂಡ್ಸ್, ಹಾಗೆ ಬೆಳಿಗ್ಗೆ ಚಿನ್ನ ಇಲ್ಲಲ್ಲ, ಚಿನ್ನು ಹೋಗಿದ್ದಾಳೆ. ಮತ್ತೆ ಅವಳಿಗೆ ಇವತ್ತು ಬೆಳಿಗ್ಗೆಲ್ಲ ಅವಳಿಗೆ ಒಂದು ನೀರುಳ್ಳಿ ಟೊಮೆಟೊ ಅಂಥದ್ದೆಲ್ಲ ಒಂಥರ ಚಿಲ್ಲಿಯಾಗಿ ಮಾಡಿಕೊಡಿ ಮಮ್ಮಿ ಅಂತ ಹೇಳಿದ್ದು. ಇವತ್ತು ಫ್ರೈಡೆ ಕೂಡ, ಹೆಚ್ಚಾಗಿ ನಾನು ವ್ಲಾಗ್ ಮಾಡಕ್ಕೆ ಫ್ರೈಡೆ ಹೇಳ್ತಾ ಇರ್ತೇನೆ. ಫ್ರೈಡೇನೇ ಬರುದು ಹೆಚ್ಚಾಗಿ ನಮ್ದು, ಅಂದ್ರೆ ಮಾಡ್ಲಿಕ್ಕೆ ಹೆಚ್ಚಾಗಿ ಫ್ರೈಡೆ ಕೂಡ ಜಾಸ್ತಿ ಟೈಮ್ ಸಿಗ್ತದೆ ನಮ್ಗೆ. ಫ್ರೈಡೆ ಎಲ್ಲ ವೆಜ್ ಅಲ್ಲ. ಹಾಗೆ ನಾವು ಎಂತ ಅಂತ ಹೇಳಿದ್ರೆ ತುಂಬಾ ವಿಡಿಯೋ ಎಲ್ಲ ಪೆಂಡಿಂಗ್ ಉಂಟು. ಆ ವಿಡಿಯೋನೆಲ್ಲ ನಿಧಾನಕ್ಕೆ ಆಗ್ತದೆ ನೋಡಿ, ಆಯ್ತಾ. ಹಾಗೆ ಅವಳಿಗೆ ನೀರುಳ್ಳಿ ಟೊಮೆಟೊದೊಂದು ಗುಜ್ಜು ಮಾಡಿ ಕೊಟ್ಟಿದ್ದೇನೆ, ಅದು ತುಂಬಾ ಫೇವ್ರೇಟ್ ಆಗಿದೆ. ಅದನ್ನೇ ಹೇಳುದು ಒಂದು ಮಾಡಿಕೊಡ್ಲಿಕ್ಕೆ, ಅದನ್ನು ಮಾಡಿದ್ದೇನೆ, ಅದು ಸೂಪರ್ ಆಗ್ತದೆ. ಹಾಗೆ ಬೆಳಿಗ್ಗೆಲ್ಲ ಬೇಗ ಆಯ್ತು, ಕೆಲಸ ಆಯ್ತು, ಇನ್ನು ಹೊರಡಬೇಕು. ಇನ್ನು ಹೊರಡುವಾಗ ಸ್ವೀಟಿ ಹೋಗುವ, ಇನ್ನು ಹೊರಡುವ ಅಂತೇಳಿ. ಯಾಕೆ ಹೇಳಿದ್ರೆ ಇನ್ನು ನಾನು ಮಾತಾಡಿಕೊಂಡು ಕೂತ್ಕೊಂಡ್ರೆ ಫ್ರೆಂಡ್ಸ್, ಅಲ್ಲಿ ಸಹ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ಬೇಕಲ್ಲ, ಹಾಗೆ ಇನ್ನು ಹೊರಡುವ ಅಂತೇಳಿ ಹೊರಟದು. ಅದೆಂತ ನಿಂಗೆ ಬೇರೆ ಎಲ್ಲಿಯಾದ್ರೂ ಹೋಗ್ಲಿಕ್ಕೆ ಉಂಟಾ? ಅವಳಿ ಅದು ನೆನಪಿಲ್ಲ. ಬೆಳಿಗ್ಗೆ ಅವಳೇ ನೆನಪು ಮಾಡಿದ್ದು, ಬೆಳಿಗ್ಗೆ ನೆನಪು ಮಾಡಿದ ಅವಳೆ, ಈಗ ಮರ್ತೈತಾ ಅಂತ ನೆನಪುಂಟಲ್ಲ. ಕಾರಲ್ಲಿ ಹೋಗುವಾಗ ನೆನಪಿಸ್ತಿದ್ಲು. ಹಾಗೆ ಟೈಲರ್ ಅಲ್ಲಿ ಹೋಗ್ಲಿಕ್ಕೆ ಉಂಟು, ಬಟ್ಟೆ ಎಲ್ಲ ಇನ್ನು ಕೊಟ್ಟಾಗೆಲ್ಲ ಆಗಿದಂತೆ. ಸೊ ಅದನ್ನ ತಗೊಂಡು ಬಂದು ಮತ್ತೆ ಅಲ್ಲಿಂದ ಶೋರೂಮ್ಗೆ ಹೋಗುದು. ಅದು ಅಂದ್ರೆ ಇವಳದು ಬರ್ಡೇದು ಕೂಡ ಉಂಟು, ಅದು ಕೂಡ ತರ್ಬೇಕಾಗ್ತದೆ. ಮತ್ತೆ ಲೇಟ್ ಆದ್ರೆ ಇನ್ನು ಲೇಟ್ ಆಗ್ತದಲ್ಲ, ಸೊ ಅದನ್ನೆಲ್ಲ ತರಬೇಕು. ಮತ್ತೆ ತರಕಾರಿ ಆಗ್ಬೇಕು ಫ್ರೆಂಡ್ಸ್, ಮನೆಗೆ ತರಕಾರಿ ಕೂಡ ತರಬೇಕು, ಅದೆಲ್ಲ ಹಾಕ್ಬೇಕು. ಮತ್ತೆ ಅಷ್ಟೇ, ಮತ್ತೆ ಬೇರೆ ನಮ್ಗೆ ಗ್ರೋಸರಿ ಐಟಮ್ಸ್ಗೆ ಹೋಗ್ಬೇಕಿತ್ತು, ಅದು ಇವತ್ತಿನ ಆಗುದಿಲ್ಲ. ಅದು ಹೋದ್ರೆ ಸುಮಾರು ಲೇಟ್ ಆಗ್ತದೆ. ನಾಳೆ ಸಂಜೆ ಹೋಗುವ, ಚಿನ್ನು ಬರ್ತಾಳೆ. ಚಿನ್ನು ನಾಳೆ ಶನಿವಾರ ಅಲ್ಲ, ಚಿನ್ನು ಮಧ್ಯಾಹ್ನ ರಜೆ, ಸಂಜೆ ಹೋಗುವ. ಇನ್ನು ಎಲ್ಲಿಗೆಲ್ಲ ಹೋಗ್ಲಿಕ್ಕೆ ಉಂಟು ಸ್ವೀಟಿ ಹೇಳು? ಒಂದು ಟಿವಿ ಶೋರೂಮ್ಗೆ, ಮತ್ತೆ ಒಂದು ಟೈಲರ್, ಮತ್ತೆ ಊಟಕ್ಕೆ. ನೀನು ಅದಕ್ಕೆ ರೆಡಿಯ, ಇವಳು ಎಲ್ಲಿ ಹೋದ್ರು ಊಟ, ಇವಳು ಊಟ ಬಿಟ್ಟು ಬೇರೆ ಏನಿಲ್ಲ. ತರಕಾರಿ ತರಬೇಕವಾ? ಮತ್ತೆ ತರಕಾರಿ ತರಬೇಕು, ತರಕಾರಿ ಆಗ್ಬೇಕು ಮನೆಗೆ. ಮೀನಾಗಬೇಕು, ಮೀನು ಮಟನ್ ಆಗಬೇಕು, ಚಿಕನ್ ಆಗಬೇಕು, ಅದೆಲ್ಲ ಏನಿಲ್ಲ. ತರಕಾರಿ ಮೈನ್. ಇವತ್ತು ಶುಕ್ರವಾರ ಯಾವುದೇ ಇಲ್ಲ, ನಾನ್ ವೆಜ್ ಇಲ್ಲ. ಪನ್ನೀರ್ ನೆನಪು ಮಾಡಾಯ್ತಾ? ಪನ್ನೀರ್ ಪ್ಯಾಕೆಟ್ ನಾನು ಹಸ್ಬೆಂಡ್ ಅಲ್ಲಿ ಸೇರ್ತೀನಿ, ಇವಳಲ್ಲಿ ಸೇರ್ತಾನೆ. ಯಾಕೆ ಗೊತ್ತುಂಟ, ನಾನು ನಾವು ಇವತ್ತು ಏನು ಯಾವ್ದನ್ಸ ನೋಟ್ ಮಾಡ್ಲಿಲ್ಲ. ಹಾಗೆ ಇಬ್ಬರಲ್ಲಿ ಹೇಳಿಡುದು, ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಫಾಸ್ಟ್ ಹೇಳಿದ್ರೆ ಅಪ್ಪ ತೆಗಿಯುದು. ಹೊರಡು. ಓಕೆ, ಟೈಲರಿಂದ ಪರ್ಚೇಸ್ ಮಾಡಿ ಎಲ್ಲ ಆಯಿತು. ಸ್ಟಿಚ್ ಕೊಟ್ಟ ಬಟ್ಟೆ ತಗೊಂಡು ಬಂದಾಯಿತು. ಈಗ ಹೋಗ್ತೈತೆ ಎಷ್ಟುಂಟು, ಬಟ್ ಅದ್ರ ಹೋಗ್ಲಿಕ್ಕೆ ಭಯ ಆಗ್ತದೆ. ಅಂದರೆ ಕರೆಂಟ್ ಆಫ್ ಆದ ಕೂಡಲೇ ಅದು ಸ್ಟಾಪ್ ಆಗ್ತದೆ. ಸೊ ಟೈಲರ್ಸ್ ಇದ್ರೆ ಬೇಡ ಅದರಲ್ಲಿ ಬರೋದು. ಸೊ ಸ್ಟೇರ್ ಕೇಸಲ್ಲಿ ಬಂದಿದೆ, 2nd ಫ್ಲೋರಲ್ಲಿ ಉಂಟು ಟೈಲರ್ ಶಾಪ್. ಪ್ರೀವಿಯಸ್ ವಿಡಿಯೋ ತಾವೆಲ್ಲರೂ ನೋಡಿರ್ಬೋದು, ಇಲ್ಲಿಯೇ ಪ್ರಮೋಷನ್ ಶೂಟಿಂಗ್ ಆದದ್ದು. ಸೊ ಟಿವಿ ಪರ್ಚೇಸ್ ಮಾಡಲಿಕ್ಕೆ ನೆಕ್ಸ್ಟ್ ಡೇ ಬಂದಿದ್ದೇವೆ. ನಾವು ಈಗ ಊಟಕ್ಕೆ ಬಂದಿದ್ದೇವೆ ಫ್ರೆಂಡ್ಸ್, ಯಾಕೆಂದ್ರೆ ಶೋರೂಮಿಗೆ ಹೋಗಿದ್ದೇವೆ. ಟಿವಿ ಎಲ್ಲ ಸೆಲೆಕ್ಷನ್ ಆಯಿತು, ಬಟ್ ನಮ್ಮದು ಅಲ್ಲಿ ಇಂಚಸ್ ಎಲ್ಲ ನೋಡಬೇಕಲ್ಲ. ನಮ್ಮದು ಶೋಕೇಶಲ್ಲೆಲ್ಲ ಹೇಗೆ ಕುತ್ಕೊಳ್ಳುವಂಥದ್ದು, ಎಷ್ಟು ಇಂಚಸ್ ಅದೆಲ್ಲ ನೋಡಬೇಕಾಗ್ತದೆ. ಹಾಗೆ ಅದೆಲ್ಲ ನೋಡಿ ಆಯಿತು. ಆಮೇಲೆ ನೋಡಿ ಎಲ್ಲ ಬಂದೆವು ಈಗ. ಯಾಕೆ ಹೇಳಿದರೆ ಇನ್ನೊಂದು ನನಗೆ ಬೇರೆ ಕಡೆ ಕೂಡ ಮತ್ತೆ ಹೋಗ್ಲಿಕ್ಕೆ ಇರ್ಬೋದು, ಯಾಕೆಂದರೆ ಒಂದು ಪ್ರಮೋಷನ್ ಕೂಡ ಬಂದಿದೆ. ಸೊ ನೆಕ್ಸ್ಟ್ ಪ್ರಮೋಷನ್ ವಿಡಿಯೋ ಮಾಡಲಿಕ್ಕೆ ಸಹ ಉಂಟು. ಹಾಗಾಗಿ ಈಗ ನಾವೊಂದು ಟಿ ವಿ ಶೋರೂಮಿಗೆಲ್ಲ ಹೋಗಿ ಬಂದು ನಮಗೆ ಬೇಕಾದ ಟಿವಿ ನೋಡಿ ಚಾಯ್ಸ್ ಮಾಡಿ ಬಂದಿದ್ದೇವೆ. ಈಗ ಅದರ ಇಂಚು ಅಳತೆ ಮಾಡಲಿಕ್ಕೆ ಹಸ್ಬೆಂಡ್ ಹೇಳಿದ್ರು ಒಮ್ಮೆ ಅಳತೆ ಮಾಡುವ ಅಂತ. ನಾವು ಮಾಡುದು ಮತ್ತೆ ಈಗ ಸ್ವಲ್ಪ ಡಿಫ್ರೆನ್ಸ್ ಬರ್ತದೆ. ಹಾಗೆ ಅವ್ರು ಹೇಳಿದ್ರು ನೀವು ಅದು ಕಾರ್ನರ್ ಟು ಕಾರ್ನರ್ ತೆಗಿಬೇಡಿ,
ಈ ಅಗಲ ತೆಗೀರಿ, ಅಗಲ ತೆಗೆದು ನಿಮ್ಮ ಶೋಕೇಸ್ಗೆ ಫಿಟ್ ಆದವರು ಬನ್ನಿ ಅಂತ ಹೇಳಿದ್ರು ಅವರು. ಹಾಗೆ ಅದೆಲ್ಲ ಅಗಲ ತೆಗೆದು ಈಗ ನಾವು ಹೋಗ್ತೇವೆ ಅಲ್ಲಿಗೆ. ಈಗ ನೋಡಿ ಅಂತ ಹೇಳಿದ್ರೆ ಅವರ ಜನ ಕಳಿಸ್ತಾರೆ ನಮ್ಗೆ, ಹಾಗೆ ನಾವು ಊಟದ ಮೇಲೆ ಅವರ ಜನ ಕೂಡ ಬರ್ಬೋದು ಹೆಚ್ಚಿನ ಅಂಶ. ಹಾಗೆ ನೋಡಿ ಎಲ್ಲ ಆಮೇಲೆ ಒಂದು ಓಕೆ ಮಾಡಿ ಬಂದಿದ್ದೇವೆ ನಾವು. ಹಾಗೆ ಕಂಪನಿ ಯಾವುದು? ಲಾಯ್ಡಾ. ಹಾಗೆ ನೋಡು ಹಾಗೆ ನೋಡಿ ಎಲ್ಲ ಸ್ಯಾಮ್ಸಂಗ್, LG, ಲಾಯ್ಡಾ ಈ ಮೂರಲ್ಲಿ ಒಂದು ಪರ್ಚೇಸ್ ಮಾಡಿ ಬಂದಿದ್ದೇವೆ. ಹಾಗೆ ನಮ್ಮ ಶೋಕೇಸಿಗೆ ಕರೆಕ್ಟ್ ಫಿಟ್ ಆಗಿ ಯಾವುದಾಗ್ತದೆ ಅದು ನೋಡಿಕೊಂಡು ನಾವು ಪರ್ಚೇಸ್ ಮಾಡ್ತೇವೆ. ನೋಡಿ ಎಲ್ಲ ಆಯ್ತಾ? ನೋಡಿ ಆದ ಮೇಲೆ ಸ್ವಲ್ಪ ಹಾಸ್ಯಾಗಿ ಶುರುವಾಯಿತು. ಟೈಮ್ ಆಯ್ತು. ನಮ್ಮಲ್ಲಿ ಇಬ್ಬರಿಗೆ ಹೋಟೆಲ್ ಹೋಗುವ ತಿನ್ನುವ ಅಂತ ಹೇಳಿದ್ರು. ಆಮೇಲೆ ಈಗ ನಾವು ಈಗ ಹೋಟೆಲ್ಗೆ ಬಂದಿದ್ದೇವೆ. ಈಗ ಊಟದ ಸಮಯ ಆಯ್ತು, ಹಾಗೆ ಊಟಕ್ಕೆ ಬಂದಿದ್ದೇವೆ ನಾವು. ಊಟ ಮಾಡಿ ಹೋಗುವ ಅಂತ ಹೇಳಿ ಮತ್ತೆ ಈಗ ಪುನಃ ಹೋಗ್ಲಿಕ್ಕೆ ಇರ್ಬೋದು. ನೋಡು ಏನಾಗ್ತದೆ, ಏನಿದ್ರು ಕೂಡ ವಿಡಿಯೋದಲ್ಲಿ ಬರ್ತದೆ, ನಾವು ತೋರಿಸ್ತೇವೆ ವಿಡಿಯೋದಲ್ಲಿ ಅಂತ. ಮತ್ತೆ ಮೇ ಬಿ ನನಗೆ ಪ್ರಮೋಷನ್ ವಿಡಿಯೋ ಕೂಡ ಒಂದು ಉಂಟು ಮಾಡಲಿಕ್ಕೆ. ನೋಡುವ ಅದೇ ಯಾವಾಗ ಮಾಡುದು ಅಂತ ಈಗ ನೋಡಬೇಕು, ಡಿಸೈಡ್ ಆಗಲಿಲ್ಲ. ಈಗ ಫಸ್ಟ್ ಒಮ್ಮೆ ಊಟ ಆಗಲಿ ಮತ್ತೆ ಮಾತಾಡುವ ಅಂತ ಅಲ್ಲ ರೀ. ಹಾಗೆ ನಾವು ಸ್ವಲ್ಪ ಬರಷ್ಟು ಮಾಡ್ತೇವೆ, ಮಧ್ಯಾಹ್ನ ಎಲ್ಲ ಹೋಗುದು ಕಷ್ಟ ಅಲ್ಲ. ನೋಡುವ ಹೇಗಾಗ್ತದೆ ಹೇಳಿ ಅಲ್ಲ, ಮತ್ತೆ ಡಿಸ್ಕಸ್ ಮಾಡಿ ಊಟ ಮಾಡಿ ಡಿಸೈಡ್ ಮಾಡುವ, ಡಿಸ್ಕಸ್ ಮಾಡಿ ಮತ್ತೆ ನೋಡುವ ಹೇಗಾಗ್ತದೆ. ನಾವು ಹೋಟೆಲಿಂದ ಹೊರಗಡೆ ಬರುವಾಗ ಕಾರಲ್ಲಿ ಕೂತ್ಕೊಂಡಿದ್ದೆವು. ಇಲ್ಲಿ ಕೂಡ ನಮ್ಮ ಸಬ್ಸ್ಕ್ರೈಬರ್ ಬಂದು ಮಾತನಾಡಿಸಿದ್ರು, ತುಂಬ ಖುಷಿಯಾಯಿತು. ನಾವು ಕೂಡ ಅವರ ಜೊತೆ ಪ್ರೀತಿಯಿಂದ ಮಾತಾಡಿದೆವು. ಈಗ ತಾನೇ ಒಂದು ರೀಚ್ ಆದದ್ದು ಮನೆಗೆ. ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಹೋಗುವ ಅಂತೇಳಿ 2:15 ಆಯಿತು. ಸೊ ಈಗ ಊಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಬೇಕಿಲ್ಲ, ಚಿತ್ರ ಆಗೋದಿಲ್ಲ, ಇನ್ನು ಈವ್ನಿಂಗ್ ಹೋಗುವ ಅಂತೇಳಿ. ಮತ್ತು ಹಸ್ಬೆಂಡ್ ಕೂಡ ಹೇಳಿದರು, ಅವರು ಸಹ ಸ್ವಲ್ಪ ರೆಸ್ಟ್ ಮಾಡ್ತಾರೆ. ಅವರಿಗೆ ಡ್ಯೂಟಿ ಎಲ್ಲ ಮುಗಿಸಿ ಬಂದದ್ದು, ಸ್ವಲ್ಪ ಮಧ್ಯಾಹ್ನ ರೆಸ್ಟ್ ಉಂಟಲ್ಲ, ಆಮೇಲೆ ಈವ್ನಿಂಗ್ ಹೋಗಿ ಮತ್ತೆ ಬರುವ ಅಂತೇಳಿ. ಹಾಗೆ ಮಳೆ ಕೂಡ ಇಲ್ಲ ಇವತ್ತು, ಅಷ್ಟೊಂದು ಮಳೆ ಇಲ್ಲ. ಹಾಗೆ ಊಟ ಎಲ್ಲ ಒಳ್ಳೆದಿತ್ತು. ಇವತ್ತು ಬೇರೆ ಒಂದು ರೆಸ್ಟೋರೆಂಟ್ಗೆ ಹೋದೆ ವೆಜ್. ಹಾಗೆ ನಾನು ಇವತ್ತು ಬೇಬಿ ಕಾರ್ನ್ ಮಂಚೂರಿಯನ್ ತಗೊಂಡೆ. ಒಳ್ಳೇದಾಗ್ತದೆ ಬೇಬಿ ಕಾರ್ನ್ ಮಂಚೂರಿಯನ್ ಕೂಡ, ಒಳ್ಳೇದಿತ್ತು ಮಾತ್ರ. ಅಂದರೆ ನಾವು ಹೇಳಬೇಕು, ಈಗ ನೀರುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಹಾಕಿದೆ, ಈಗ ನಮ್ಗೆ ಇಷ್ಟ ಇದ್ರೆ ನಾವು ಹೇಳಬೇಕಾಗ್ತದೆ ಅವರಲ್ಲಿ. ಹಾಗೆ ಆರ್ಡರ್ ಕೊಡುವಾಗ ನಾನು ಹೇಳಿದೆ ಖಾರ ಕಡಿಮೆ ಮಾಡಿ ನೀರುಳ್ಳಿ ಮತ್ತೆ ಬೆಳ್ಳುಳ್ಳಿಯನ್ನು ಜಾಸ್ತಿ ಹಾಕಿ ಅಂತೇಳಿ. ಸೊ ಅದೆಲ್ಲ ಚಂದ ಮಾಡಿ ಕೊಡ್ತಾರೆ. ಹಾಗೆ ಹೇಳುವ ಕಾರಣ ಎಲ್ಲ ಪರ್ಫೆಕ್ಟ್ ಇತ್ತು ಫುಡ್ ಕೂಡ. ಮತ್ತೆ ನಾನು ಚಿನ್ನಗೊಂದು ಪಾರ್ಸೆಲ್ ಕೂಡ ತಂದೆ, ಯಾಕೆ ಹೇಳಿದ ಅವಳು ಪಾಪ ಈವ್ನಿಂಗ್ ಬರುದಲ್ಲ, ಚಪಾತಿ ಮತ್ತು ಅವಳಿಗೆ ಒಂದು ಚಪಾತಿದು ಕೂಡ ಒಂದು ಪ್ಯಾಕೆಟ್ ತಕೊಂಡೆ. ಅಲ್ಲಿ ಇತ್ತು ಪ್ಯಾಕೆಟ್ ಎಲ್ಲ, ಅಲ್ಲಿಗೆ ಇರ್ತದಲ್ಲ ಈಗೆಲ್ಲ ಕಡೆ ಕೂಡ. ಹಾಗೆ ಬರುವಾಗ ಅಲ್ಲಿಂದ ಇಲ್ಲಿಗೆ ಸಹ ಹೋದೆವು, ಸೂಪರ್ ಮಾರ್ಕೆಟ್ ಅಲ್ಲಿ ಮೋರಿಗೆ ಹೋಗಿ ಬಂದೆವು. ಆಮೇಲೆ ಚಪಾತಿ ಪ್ಯಾಕೆಟ್ ತಂದಿದ್ದೇನೆ, ಸ್ವಲ್ಪ ಈಸಿ ಆಗ್ತದೆ. ಅದನ್ನು ಬಿಸಿ ಮಾಡಿ ಕೊಟ್ಟು ಮತ್ತೆ ಇದು ತಂದಿದ್ದೇವೆ, ಇದು ಜೋಳ, ಮಿನಿ ಜೋಳ, ಅವ್ರ ಮಿನಿ ಜೋಳ ಇದು ಮಿನಿ ಜೋಳ ಒಳ್ಳೆ ಟೇಸ್ಟ್ ಆಗಿದೆ ಅದು ಮಾತ್ರ. ಬೇಬಿ ಕಾರ್ನ್ ಮಂಚೂರಿಯನ್ ನಾವು ಹೇಳಿಸಿ ಮಾಡಿಸಿ ಎಲ್ಲ ತಂದದ್ದು, ಹಾಗೆ ಒಳ್ಳೆದಾಗಿದೆ. ಆಮೇಲೆ ಖಾರ ಕೂಡ ಕಡಿಮೆ. ಇದೆಲ್ಲ ಹೇಳಿಕೊಂಡು ಮಾಡಿಸಿದಂದ್ರೆ ಸೂಪರ್ ಆಗಿರ್ತಾರೆ, ಇಲ್ಲದ್ರೆ ಒಟ್ಟಾರೆ ಮಾಡ್ತಾರೆ. ಅಂದ್ರೆ ನಾವು ಹೇಳಿದ್ರೆ ಅದನ್ನು ಪರ್ಫೆಕ್ಟ್ ಆಗಿ. ಹಾಗೆ ಈಗ ನಾನು ಮಾತಾಡಿದ್ದು ತಮಗೂ ಕೂಡ ಹೆಲ್ಪ್ ಆಗ್ಬೋದು, ಯಾಕೆ ಹೇಳಿದ್ರೆ ನೀವು ಒಂದು ರೆಸ್ಟೋರೆಂಟಿಗೆ ಕೂಡ ಹೋದಾಗ ಕೂಡ ಈಗ ನಿಮ್ಗೆ ಹೇಗೆ ಯಾವ ರೀತಿ ಬೇಕು, ಫುಡ್ ಯಾವ ರೀತಿ ಬೇಕು ಅಂತ ಹೇಳಿ ನೀವು ಕರೆಕ್ಟ್ ಆಗಿ ಆರ್ಡರ್ ಕೊಡಿ. ಅಂದ್ರೆ ಬಿಟ್ಟು ನೀರುಳ್ಳಿ ಜಾಸ್ತಿ ನೀರುಳ್ಳಿ ಈಗ ಮಂಚೂರಿಯನ್ಗೆ ನೀರುಳ್ಳಿ ಕಡಿಮೆ ಹಾಕ್ತಾರೆ. ಸೊ ನೀರುಳ್ಳಿ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕಿ, ಬೆಳ್ಳುಳ್ಳಿ ಮತ್ತೆ ಶುಂಠಿ ಇದನ್ನೆಲ್ಲ ಜಾಸ್ತಿ ಹಾಕಿ ಹೇಳಿದ್ರೆ ಸರಿಯಾದ ಕ್ವಾಂಟಿಟಿ ನೋಡಿ ಖಾರ ಕಡಿಮೆ ಮಾಡಿ ಹಾಗೆಲ್ಲ ಹೇಳ್ಬೇಕು ನಾವು. ಹಾಗೆ ಹೇಳಿದ್ರೆ ಫುಡ್ ಅನ್ನು ಒಳ್ಳೇದು ಮಾಡಿ ಕೊಡ್ತೀವಿ. ನಾವು ಹೇಳ್ಬೇಕಾಗ್ತದೆ. ಈಗ ನಾನು ಸಹ ಕೆಲವು ರೆಸ್ಟೋರೆಂಟ್ ಎಲ್ಲ ಹೋಗಿ ನಾವು ಕರೆಕ್ಟ್ ಆಗಿ ಹೇಳ್ತೇವೆ, ಯಾಕೆ ನಮ್ಗೆ ಸ್ವಲ್ಪ ಫುಡ್ ಅಲ್ಲಿ ಹೆಚ್ಚು ಕಮ್ಮಿ ಆಗ್ಬಾರ್ದು. ಮತ್ತೆ ಏನಾದ್ರು ಡಿಫ್ರೆನ್ಸ್ ಬಂದ್ರು ಕೂಡ ನಾವು ಸ್ಪಾಟ್ ಅಲ್ಲಿ ಹೇಳ್ತೇವೆ, ನಾವು ವಿಡಿಯೋ ಕೂಡ ಮಾಡಿ ಹಾಕ್ತೇವೆ ನಾವು. ಯಾಕೆ ಹೇಳಿದ್ರೆ ನಮ್ಗೆ ಅಂದ್ರೆ ತಿನ್ನೋ ಆಹಾರ ಒಂದು ಒಳ್ಳೇದಿರ್ಬೇಕು ಅಷ್ಟೇ. ಮತ್ತೆ ಒಳ್ಳೆ ಕ್ಲೀನ್ ಇದ್ದ ರೆಸ್ಟೋರೆಂಟಿಗೆಲ್ಲ ಹೋಗಿ ತಿನ್ನಿ, ಹಾಗಂತ ಹೇಳಿದ್ರೆ ನಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ. ನಾವು ಸೆಲೆಕ್ಟ್ ಮಾಡಿದ ಟಿವಿ ನಮ್ಮ ಮನೆಗೆ ಡೆಲಿವರಿ ಆಯಿತು. ಕಂಪನಿಯವರು ಬಂದು ಇನ್ಸ್ಟಾಲೇಷನ್ ಮಾಡ್ತಾ ಇದ್ದಾರೆ. ನಾನು ಇವರಿಗೆ ಏನಾಯ್ತಂತ ನೋಡಿ, ಇಷ್ಟರಲ್ಲಿ ನಮ್ದು ಮೈಕ್ ಇಟ್ಟುಕೊಂಡು ನಾವು ಹೊಸ ಮೈಕದಲ್ಲಿ ಮಾತಾಡ್ಬೋದು ಅಲ್ಲ. ಮೈಕ್ ಇತ್ತು ಹಾಗೆ ಕೇಳ್ತಾರೆ. ಈಗ ನಾವು ಎಂತ ಗೊತ್ತಾ ಫ್ರೆಂಡ್ಸ್, 2 ಮೈಕ ತಕೊಂಡಿದ್ದೀವಿ. ನಮ್ದು ಇದು
ಆಕ್ಟಿಂಗ್ ಉಂಟಲ್ಲ, ಅಂದ್ರೆ ಓನ್ ಕಂಟೆಂಟ್ ಮಾಡ್ತಿದ್ದೇವೆ ಈಗ, ಹೆಚ್ಚಾಗಿ ಓನ್ ಕಂಟೆಂಟ್ ಮಾಡ್ತಾ ಇದ್ದೇವೆ. ಸೊ ಅದಕ್ಕೋಸ್ಕರ ನಮ್ಗೆ ಮೈಕದ ಅವಶ್ಯಕತೆ ಇತ್ತು. ಹಾಗೆ ಮೈಕವನ್ನು ಮೊನ್ನೆ ನಾವು ತರಿಸಿದ್ರು, ತೆಗೆದೆವು. 2 ಮೈಕ ತಗೊಂಡಿದ್ದೀವಿ, ನನಗೊಂದು ಇವರಿಗೊಂದು, ಇಬ್ಬರಿಗೆ ಮಕ್ಕಳಿಗೆ ಕೂಡ ಆಗ್ತದೆ ಅದು. ಹಾಗೆ ಸೂಪರ್ ಉಂಟು ವಾಯ್ಸ್ ಎಲ್ಲ. ಅದಕ್ಕೆ ನಾವೀಗ ನೋಡಿ ಫ್ಯಾನ್ ಹಾಕಿದ್ರು, ಅದರಲ್ಲಿ ಫ್ಯಾನ್ ನ ಸೌಂಡ್ ಬರೋದಿಲ್ಲ, ನಮ್ಮ ಸೌಂಡ್ ಮಾತ್ರ ಇರ್ತದೆ. ಸರೌಂಡಿಂಗ್ ಸೌಂಡ್ಸ್ ಎಲ್ಲ ಉಂಟಲ್ಲ, ಅದನ್ನೆಲ್ಲ ಮ್ಯೂಟ್ ಮಾಡ್ತಾರೆ, ನಮ್ಮ ವಾಯ್ಸಿಗೆ ಮಾತ್ರ ಫೋಕಸ್ ಕೊಡ್ತಾರೆ. ಹಾಗಾಗಿ ಈಗ ನಾವಿದ್ದೇವೆ, ಈಗ ತೆಗೆದಷ್ಟು ನನಗೆ ಮರ್ತೋಯ್ತು. ಚಿನ್ನ ತೋರಿಸೋಣ, 2 ಮೈಕ್ ಉಂಟಲ್ಲ, ಚಿನ್ನ ತೋರಿಸಾಯ್ತು ನೋಡಿ. ಈಗ ನಾವು ಹಾಕಿಕೊಂಡಿದ್ದೇವೆ, ಈಗ ಹಾಕಿಕೊಂಡು ಮಾತಾಡ್ತಿದ್ದೇವೆ. ಫ್ಯಾನ್ ರನ್ನಿಂಗ್ ಅಲ್ಲಿ ಉಂಟು, ಫ್ಯಾನ್ ನ ಸೌಂಡೇ ಕೇಳುದಿಲ್ಲ, ಅದೆಲ್ಲ ಸೌಂಡ್ ಅನ್ನು ಮ್ಯೂಟ್ ಮಾಡ್ತದೆ, ನಮ್ಮ ಸೌಂಡ್ ಅನ್ನು ಮಾತ್ರ ಕೊಡ್ತದೆ ನಿಮಗೆ. ಹಾಗಾಗಿ ಫ್ರೆಂಡ್ಸ್, ಈಗ ನಿಮ್ ಜೊತೆ ನಾವು ಮೈಕದಲ್ಲಿ ಮಾತಾಡ್ತಿದ್ದೇವೆ. ಇನ್ನು ಮುಂದೆ ನಾವು ಎಲ್ಲೇ ಹೋಗ್ಬೇಕಾದ್ರೆ ಮೈಕ ತಗೊಂಡು ಹೋಗ್ಲಿಕ್ಕೆ ನೆನಪಾಗಬೇಕು, ಅದು ನೆನಪುಕೊಂಡ ಜವಾಬ್ದಾರಿ ಚಿನ್ನದು. ಸರೌಂಡಿಂಗ್ ಸೌಂಡ್ಸ್ ಅನ್ನೆಲ್ಲ ಮ್ಯೂಟ್ ಮಾಡಿ ನಮ್ಮ ವಾಯ್ಸಿಗೆ ಫೋಕಸ್ ಕೊಡ್ತಾರೆ. ಮತ್ತೆ ನಾನು ಹೇಳ್ತೇನೆ ಇದ್ರದ್ದು ಡೀಟೇಲ್ಸ್ ಎಲ್ಲ ನೆಕ್ಸ್ಟ್ ಹೇಳ್ತೇನೆ ವಿಡಿಯೋದಲ್ಲಿ. ಈಗ ಒಂದು ನಮ್ದು ಓನ್ ಕಂಟೆಂಟ್ ರೀಲ್ ಮಾಡಿದೆವು, ಸೂಪರ್ ಆಗಿದೆ. ಮಾಡಿದ್ದು ಸೂಪರ್ ಆಗಿದೆ. ಯಾಕೆ ಹೇಳುದಂತೆ ಸೂಪರ್ ಆಗಿದೆ ಅಂತ ಹೇಳಿದ್ರೆ, ಮಕ್ಳು ಹೇಳಿದ್ರು ತುಂಬಾ ಚಂದ ಆಗಿದೆ ಅಂತ ಹೇಳಿ, ಮಕ್ಕಳು ಅಪ್ರಿಶಿಯೇಟ್ ಮಾಡಿದ್ರು. ವಾಯ್ಸ್ ಕ್ಲೀನ್ ಆಗಿ ಬಂದಿದೆ, ವಾಯ್ಸ್ ಎಲ್ಲ ಕ್ಲೀನ್ ಆಗಿ ಬಂದಿದೆ, ಸೊ ಸೂಪರ್ ಆಗಿದೆ ಅಂತ ಮಕ್ಳು ಹೇಳಿದ್ರು. ಹಾಗೆ ಈಗ ಮಾಡಿ ಸ್ವಲ್ಪ ಯೂಟ್ಯೂಬ್ ಅಲ್ಲಿ ಮಾತಾಡುವ, ನಿಮ್ ಜೊತೆ ಎಲ್ಲ ಮಾತಾಡುವ ಅಂತ ಸ್ವಲ್ಪ ಕೂತ್ಕೊಂಡದು. ಆಮೇಲೆ ಇವರು ಡ್ಯೂಟಿಯಿಂದ ಬಂದದಷ್ಟೇ, ಹಾಗೆ ಬಂದು ಫ್ರೆಶ್ ಅಪ್ ಆಗಿ ಇನ್ನೊಮ್ಮೆ ಹೊರಟದು, ಇನ್ನೊಮ್ಮೆ ಡ್ರೆಸ್ ಮಾಡಿದ್ದು ನಮ್ಮ ಇದಕ್ಕೆ ರೀಲ್ಸಿಗೆ. ಅದೇ ಓನ್ ಕಂಟೆಂಟ್ ಕಾಮಿಡಿ, ಓನ್ ಕಂಟೆಂಟ್ ಕಾಮಿಡಿ ರೀಲ್. ಅದಕ್ಕೆ ಈಗ ಫ್ರೆಶ್ ಅಪ್ ಆಗಿ ಡ್ಯೂಟಿ ಬಿಟ್ಟು ಬಂದದಷ್ಟೇ, ಫ್ರೆಶ್ ಅಪ್ ಆಗಿ ಪುನಃ ಬೇರೆ ಎಲ್ಲ ಡ್ರೆಸ್ ಮಾಡಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೇವೆ. ಹಾಗೂ ಅದ್ರ ಜೊತೆಗೆ ಬ್ಲಾಗ್ಸ್ ಅಲ್ಲಿ ನಿಮ್ ಜೊತೆ ಮಾತಾಡ್ತಾ ಇದ್ದೇವೆ. ಹಾಗೆ ಒಂದು ಅಕ್ಷಿ ಬಂತು. ಆಮೇಲೆ ನಮ್ಮ ಸ್ವೀಟಿ ಮೀನು ಫ್ರೈ ಮಾಡಿ ತೋರಿಸ್ತೇನೆ. ಅವಳು ಮೀನು ಫ್ರೈ ಮಾಡ್ತಾ ಇದ್ದಾಳೆ. ಇವತ್ತು ಒಳ್ಳೆ ಬೂತಾಯಿ ತಂದಿದ್ದಾರೆ, ಹಾಗೆ ಬೂತಾಯಿ ಫ್ರೈ ಮಾಡ್ತಾ ಇದ್ದಾಳೆ. ಫ್ರೆಶ್ ಉಂಟು. ರೇಟ್ ಮಟನ್ ರೇಟ್ 1 kg ಮಟನ್ ರೇಟ್ ಬೂತಾಯಿಗೆ ಅಷ್ಟು ರೇಟ್ ಉಂಟು, 1 kg ಅಷ್ಟು ಕಾಸ್ಟ್ಲಿ ಉಂಟು. ಬಟ್ ತಿನ್ಬೇಕಲ್ಲ ಮೀನನ್ನು, ತಿನ್ನದೇ ನಮ್ಗೆ ಖಾಲಿ ವೆಜ್ ಅಲ್ಲಿ ಊಟ ಮಾಡ್ಲಿಕ್ಕೆ ಆಗುದಿಲ್ಲ. ವೆಜ್ ಮಾಡಿದ್ದೇನೆ, ಸಾಂಬಾರ್ ಮಾಡಿದ್ದೇನೆ, ಅದ್ರ ಜೊತೆ ಒಂದು ಪಲ್ಯ ಕೂಡ ಉಂಟು, ಮೀನು ಫ್ರೈ ಕೂಡ ಬೇಕು. ಇದು ಯಾವುದು ಚಿಕನ್ ಅಂತ ಹೇಳಿದ್ರೆ ಅದು ಒಂದು ದಿವಸಕ್ಕೆ ವಾರಕ್ಕೊಂದ್ಸಲ ಟೇಸ್ಟ್, ಮತ್ತೆ ಡೈಲಿ ಟೇಸ್ಟ್ ಆಗುದಿಲ್ಲ. ಆದ್ರೆ ಮೀನು ಡೈಲಿ ದಿವಸ ಖುಷಿ, ಬೇರೆ ಬೇರೆ ಟೇಸ್ಟ್ ಬರ್ತದೆ ಮೀನಲ್ಲಿ. ನಮ್ಮ ಇಲ್ಲಿ ಬರ್ತದೆ ಮೀನು, ಬೇರೆ ಕಡೆ ಗೊತ್ತಿಲ್ಲ, ಅಂದ್ರೆ ಇಲ್ಲಿ ಬರ್ತಾ ಉಂಟು. ಮೊನ್ನೆ ನೋಡಿ ನಂಗು ತಕೊಂಡೆ, ಆಮೇಲೆ ಬಂಗುಡೆ ಒಳ್ಳೆ ಸಿಕ್ಕಿದೆ. ಮೊನ್ನೆ ನಂಗೂ ಕೂಡ ಬಂಗುಡೆ ಅದೆಲ್ಲ ಒಳ್ಳೇದುಂಟು. ಈಗ ಏನೋ ಗೊತ್ತಿಲ್ಲ, ಮತ್ತೆ ಬೇರೆ ಕಡೆ ನಮ್ಗೆ ಗೊತ್ತಿಲ್ಲ ಫ್ರೆಂಡ್ಸ್. ಇಲ್ಲಿ ನಮ್ಮ ಕಡೆ ಒಳ್ಳೆ ಮೀನು, ಫ್ರೆಶ್ ಮೀನು ಸಿಗ್ತಾ ಉಂಟು. ಸೊ ಅದನ್ನು ಹೇಳಿದ್ದು ನಾವು. ಹಾಗೆ ಈಗ ಇವತ್ತು ಕೂಡ ಬೂತಾಯಿ ಕೂಡ ಫ್ರೆಶ್ ಸಿಕ್ಕಿತು. ಅದನ್ನು ಇವಳು ಸ್ವೀಟ್ ಫ್ರೈ ಮಾಡ್ತಾ ಇದ್ದಾಳೆ, ಮತ್ತೆ ಚಿನ್ನು ಕ್ಯಾಮರಾಮ್ಯಾನ್ ಆಗಿದ್ದಾಳೆ. ಆಮೇಲೆ ಇನ್ನು ಸ್ವೀಟ್ ಇನ್ನು ಖಾಲಿ ಎಣಿಕೆ, ಲೆಕ್ಕದ ಎಣಿಕೆ ಮಾಡ್ಬೇಕು ನಾವು ಅಷ್ಟೇ. ಆಮೇಲೆ ಬೆರಳೆಣಿಕೆ ಅಷ್ಟು ರಜೆಗಳು ಮಾತ್ರ. ಮೆಡಿಕಲ್ ಕಾಲೇಜ್ ಕೂಡ ಸ್ಟಾರ್ಟ್ ಆಗ್ತದೆ ಸ್ವೀಟಿಗೆ. ಹಾಗಾಗಿ ಇನ್ನು ನನಗೆ ಕೂಡ ಅಲ್ಲ ಆಗಲೆಲ್ಲ ಈಗ ಮತ್ತೆ ಇವರಿಗೆ ಹತ್ತಿರ ಸ್ಟೇಷನ್ ಇರುವ ಕಾರಣ ಬರ್ತಾ ಹೋಗ್ತಾ ಇರ್ತಾರೆ, ಹಾಗೆ ಪರವಾಗಿಲ್ಲ. ಹಾಗೆ ಒಮ್ಮೆ ಬೆಳಿಗ್ಗೆಲ್ಲ ಹೀಗೆ ರೆಸ್ಟ್ ಎಲ್ಲ ಇದ್ರೆ ಒಮ್ಮೆ ಬಂದು ಹೋಗ್ತಾರೆ, ಬೇರೆ ಏನಿಲ್ಲ ಹೇಳಿಕೆ. ಮತ್ತೆ ಇನ್ನು ಅದೇ ಬೆಳಿಗ್ಗೆಯಿಂದ ನಾನು ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ತೇನೆ. ಬೆಳಿಗ್ಗೆಯಿಂದ ವಿಡಿಯೋ ಮಾಡಿಕೊಂಡು ಆಮೇಲೆ ಈವ್ನಿಂಗ್ ನೋಡಿ, ಈವ್ನಿಂಗ್ ರೀಲ್ಸ್ ಮಾಡಿದ ಕೂಡಲೇ ತಕ್ಷಣ ಒಮ್ಮೆ ವ್ಲಾಗ್ ಸ್ಟಾರ್ಟ್ ಮಾಡಿ ಬಿಡ್ತೇನೆ. ನಮಗೆ ಅಂದ್ರೆ ವಿಡಿಯೋ ಒಂದು ಕಂಪ್ಲೀಟ್ ಆಗ್ಬೇಕಲ್ಲ, ಅದಕ್ಕೋಸ್ಕರ. ಚಿನ್ನು ಹೋಮ್ ವರ್ಕ್ ಬರೀತಿದ್ಲು, ಅವಳು ಸಹ ನೋಡ್ಬೇಕಲ್ಲ. ಅವಳದ್ದು ಈಗ ಚಿನ್ನು 10th ಅಲ್ವಾ, ಸೊ ಅವಳದು ಕೂಡ ಹೋಮ್ ವರ್ಕ್ ಎಲ್ಲ ಆಗಿ ಆಮೇಲೆ ವಿಡಿಯೋಕ್ಕೆ ಕೂತ್ಕೊಳ್ಳೋದು. ಕ್ಯಾಮರಾಮ್ಯಾನ್ ಕೂಡ ಬೇಕಲ್ಲ, ಟ್ರೈಪಾಡ್ ಅಲ್ಲಿ ಸಹ ಇಟ್ಟುಕೊಂಡು ವಿಡಿಯೋ ಮಾಡ್ತೇನೆ. ಹಾಗೆ ಈಗ ಊಟ ಮಾಡುವ ಅಂತೇಳಿ ಜೋರು ಹಸಿವು ಕೂಡ ಆಗ್ತಾ ಉಂಟು. ಮೀನು ಫ್ರೈ ಆಯ್ತಲ್ಲ, ಹಾಗೆ ಜೋರು ಹಸಿವು ಕೂಡ ಆಗ್ತಾ ಉಂಟು. ಆಮೇಲೆ ನೀವೆಲ್ಲರೂ ಹೇಗಿದ್ದೀರಾ ಅಂತೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆಮೇಲೆ ಏನೆಲ್ಲ ವಿಡಿಯೋಸ್ ಬೇಕು ನಿಮಗೆ, ಯಾವುದ್ರ ಬಗ್ಗೆ ಮಾಹಿತಿ ಬೇಕು, ಅಂದ್ರೆ ಯಾವ್ದೆಲ್ಲ ವಿಡಿಯೋ ಬೇಕು, ಮತ್ತೆ ಏನಾದ್ರೂ ಕಂಟೆಂಟ್ ಇದ್ರೆ ಹೇಳಿ, ನಮಗೂ ಕೂಡ ಮಾಡ್ತೇವೆ ನಾವು ಖಂಡಿತ. ಹೆಚ್ಚಾಗಿ ಈಗ ನಾವು ಓನ್ ಕಂಟೆಂಟ್ ಅನ್ನೇ ಮಾಡ್ತಾ ಇದ್ದೇವೆ ನಮ್ಮದೇ. ಮೊದಲು ಕೂಡ ಮಾಡ್ತಿದ್ದೆವು, ಒಳ್ಳೆ ಅದಕ್ಕೆ ತುಂಬಾ ಹೈಯೆಸ್ಟ್ ಲೈಕ್ಸ್, ಪಾಪ್ಯುಲರ್ ಆಗ್ತಾ ಉಂಟು, ಎಲ್ಲ ಒಳ್ಳೆ ರೀತಿಯಲ್ಲಿ ಸಾಗ್ತಾ ಉಂಟು. ಸೊ ಅದಕ್ಕೆ ನಾವು ಜಾಸ್ತಿ ಓನ್ ಕಂಟೆಂಟ್ ಅನ್ನು ಮಾಡ್ತಾ ಇದ್ದೇವೆ. ಮತ್ತೆ ಆ ಟಿವಿ ಬರುವಾಗ ನನ್ನ ವಿಡಿಯೋ ಎಲ್ಲ ಇದು ಬರ್ಬೋದು, ಆಗ ಟಿವಿ ಬಂದಾಗ್ತದೆ, ಈ ವಿಡಿಯೋ ಕೂಡ ಬಂದಾಗ್ತದೆ. ನಮ್ಮ ವಿಡಿಯೋ ಸ್ವಲ್ಪ ಲೇಟ್ ಆಗ್ತದೆ, ಯಾಕೆ ಹೇಳಿದ್ರೆ ನಮ್ದು ಕೆಲವೆಲ್ಲ ವಿಡಿಯೋ ಪೆಂಡಿಂಗ್ ಉಂಟು. ಸೊ ಆ ವಿಡಿಯೋನೆಲ್ಲ ಹಾಕ್ತಾ ಇರ್ತೇವೆ. ಅಂದ್ರೆ ಯಾಕೆ ಗೊತ್ತುಂಟು ಸ್ವಲ್ಪ ಲೇಟ್ ಆಗುದು, ಯಾಕಂದ್ರೆ ಮಕ್ಕಳದು ಎಜುಕೇಶನ್ ಸಹ ನೋಡ್ಬೇಕಲ್ಲ ಒಂದು ಕಡೆ. ಹಾಗೂ ಈಗ ನೋಡಿ, ಈಗ ಚಿನ್ನದ ಹೋಮ್ ವರ್ಕ್ ಎಲ್ಲ ಆಯ್ತು. ಹೋಮ್ ವರ್ಕ್ ಆಗಿ ಅವಳನ್ನು ನಾವು ವಿಡಿಯೋಕ್ಕೆ
ಕರ್ಕೊಂಡು ಬಂದದ್ದು ಹಾಗಾಗಿ ಎಲ್ಲ ಅಡ್ಜಸ್ಟ್ ಮಾಡಿ ಆಗುವಾಗ ಈಗ ವಿಡಿಯೋ ಎಡಿಟಿಂಗ್ ಇವತ್ತು ನಾವು ಎಡಿಟಿಂಗ್ ಅಂತ ಕೂತ್ಕೊಂಡ್ರೆ ಇಲ್ಲದ್ರೆ ನಾಳೆ ಕೂತ್ಕೊಳ್ತೇವೆ. ನಾಳೆ ಎಡಿಟಿಂಗ್ ಅಂತ ವಿಡಿಯೋದಲ್ಲಿ ಕೂತ್ಕೊಂಡು ಅದು ಅಪ್ಲೋಡ್ ಆಗುವಾಗ ಸಂಜೆ ಅಪ್ಲೋಡ್ ಆಗ್ತದೆ. ಕೆಲವೊಮ್ಮೆ ಎಂತ ಆಗ್ತದೆ ಗೊತ್ತುಂಟಾ, ಸ್ವಲ್ಪ ಲೇಟ್ ಕೂಡ ಆಗ್ತದೆ. ಈಗ ನೈಟ್ ಆದ್ರೆ ನಾವೊಂದು 8:30 ಎಲ್ಲ ಆದ್ರೆ ಉಂಟಲ್ಲ ವಿಡಿಯೋ ಹಾಕೋದಿಲ್ಲ, ಎಡಿಟಿಂಗ್ ಮಾಡಿರ್ತೇವೆ, ವಾಯ್ಸ್ ಓವರ್ ಕೊಟ್ಟಿರ್ತೇವೆ, ಥಂಬ್ನೈಲ್ ಮಾಡಿರ್ತೇವೆ. ಸೊ ಅದನ್ನು ನೆಕ್ಸ್ಟ್ ಡೇಗೆ ನಾವು ಹಾಕ್ತೇವೆ, ಒಂದು ಮಧ್ಯಾಹ್ನ ಬಿಡ್ತೇವೆ ವಿಡಿಯೋವನ್ನು. ಆ ರೀತಿ ಎಲ್ಲ ಇರ್ತದೆ. ಹಾಗೆ ನಿಮ್ಗೆ ಅದು ನಮ್ಮ ವಿಡಿಯೋ ಬರೋವಾಗ ಸ್ವಲ್ಪ ಡಿಲೇ ಆಗ್ತದೆ ಅಷ್ಟೇ ಫ್ರೆಂಡ್ಸ್. ಮತ್ತೆ ಬೇರೆ ಏನಿಲ್ಲ ವಿಶೇಷ. ಮತ್ತೆ ಇನ್ನು ಊಟ ಆಗ್ಬೇಕು, ಅಲ್ಲೇ ನ್ಯೂಸ್ ನೋಡ್ಲಿಕ್ಕೆ. ಈಗ ನ್ಯೂಸ್ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ತದೆ, ಎಂತ ಇದ್ರು ಕೂಡ ಫಾಸ್ಟ್ ಬರ್ತದೆ, ಅದಕ್ಕೆ ನಾವು ವರೆ ಮಾಡ್ಲಿಕ್ಕೆ ಏನಿಲ್ಲ. ಹಾಗೆ ನಾವು ಸ್ಯಾಟರ್ಡೆ ಹಾಗೂ ಸಂಡೇ ತುಂಬಾ ಟಿವಿಗೆ ಇನ್ವಾಲ್ವ್ ಆಗಿರ್ತೇವೆ. ಅದು ಪ್ರೋಗ್ರಾಮ್ ಜೀ ಕನ್ನಡ ನೋಡುದು ಅಂತ ಹೇಳಿದ್ರೆ ನಮ್ಗೆ ಎಲ್ರಿಗೂ ಕೂಡ ತುಂಬಾ ಇಷ್ಟ. ಹಾಗೂ ತುಂಬಾ ಮೈಂಡ್ ಒಂಥರ ಫುಲ್ ರಿಫ್ರೆಶ್ ಆಗ್ತದೆ ಜೀ ಕನ್ನಡ ನೋಡುವಾಗ. ಎಲ್ಲ ಕಡೆ ವಿಡಿಯೋ ಹಾಕ್ತಿದ್ದೇನೆ, ನಿಮ್ಗೆ ಯಾವುದೇ ವಿಡಿಯೋ ಬೋರ್ ಆಗುದಿಲ್ಲ. ಯಾಕೆ ಹೇಳಿದ್ರೆ ನನ್ನ ಡ್ಯಾನ್ಸಿದ್ ವಿಡಿಯೋ ನೋಡ್ತೀರಿ, ಮತ್ತೆ ನಮ್ಮ ಫ್ಯಾಮಿಲಿ ವಿಡಿಯೋ ನೋಡ್ತೀರಿ, ಮತ್ತೆ ಔಟ್ ಸೈಡ್ ಏನಾದ್ರು ಪರ್ಚೇಸಿಂಗ್ ಮಾಡೋ ವಿಡಿಯೋನೆಲ್ಲ ನೀವು ನೋಡ್ತಾ ಇರ್ತೀರಿ. ಅದು ಎಲ್ರಿಗೂ ಕೂಡ ಒಂದು ಹೆಲ್ಪ್ ಆಗ್ತದೆ ಅದರಿಂದ ನೋಡಿ. ಹಾಗೆ ಈಗ ಮೊನ್ನೆ ಕೂಡ ಸಾರಿ ಬಗ್ಗೆ ಕೇಳಿದ್ದೀರಿ, ಅದನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಅದನ್ನು ನೋಡಿ ಸಾರಿ ತಕೊಂಡವರಿದ್ದಾರೆ. ಹಾಗೆ ಹೆಲ್ಪ್ ಆಗ್ತದಲ್ಲ, ಅಷ್ಟೇ ನಮ್ಮ ಉದ್ದೇಶ. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾವು ಬಯಸುದು. ಹಾಗೆ ನಾನು ಮೆಲ್ಲ ಮಾತಾಡ್ತಿದ್ದೀನಿ, ಯಾಕೆ ಗೊತ್ತಿಲ್ಲ, ಈಗ ಮೈಕ್ ಉಂಟಲ್ಲ, ಹಾಗೆ ಫ್ಯಾನ್ ಕೂಡ ಸ್ಪೀಡ್ ಉಂಟು, ಮೈಕ್ ಕೂಡ ಹಾಕಿದ್ದೇನೆ, ಒಳ್ಳೇದುಂಟು, ಪರವಾಗಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಅಂದ್ರೆ ಬೆಳಿಗ್ಗೆಯಿಂದ ವ್ಲಾಗ್ ಸ್ವಲ್ಪ ಮಾಡಿದ್ದೇನೆ. ಆಮೇಲೆ ಈವ್ನಿಂಗ್ ಇಂದ ಸ್ಟಾರ್ಟ್ ಮಾಡಿದ್ದೇನೆ. ಮಕ್ಕಳದು ಕೂಡ ನೋಡ್ಬೇಕಲ್ಲ, ಈಗ ಚಿನ್ನದ ಹೋಮ್ವರ್ಕ್ ಎಲ್ಲ ಫಿನಿಶ್ ಆಗಿ ಅದೆಲ್ಲ ಬುಕ್ಸ್ ನೋಡಿ ಆಮೇಲೆ ವಿಡಿಯೋಕ್ಕೆ ಕೂತ್ಕೊಂಡದು. ಮೇನ್ ನಾವು ಎಜುಕೇಶನ್ಗೆ ಫೋಕಸ್ ಕೊಡೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತುಂಟು. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ಪುಟ್ಟ ವ್ಲಾಗನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಿದ್ದೇನೆ. ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಬಾಯ್ ಬಾಯ್, ಗುಡ್ ನೈಟ್, ಲವ್ ಯು ಆಲ್.